ಬಿಗ್ ಬಾಸ್ಗೆ ಹೋಗಿಲ್ವಾ ಅಥವಾ ಅಪರ್ಚುನಿಟಿ ಬಂದಿತ್ತಾ ಹೇಗೆ? ಈಗ ಹೋಗಲ್ಲ, ಒಂದು 10 ವರ್ಷ ಆದಮೇಲೆ ಮೇ ಬಿ ಆವಾಗ ಯೋಚನೆ ಮಾಡ್ತೀನಿ. ರಿಯಾಲಿಟಿ ಶೋಸ್ ಅಂದರೆ ನನಗಷ್ಟು ಕ್ಯೂರಿಯಾಸಿಟಿ ಇಲ್ಲ. ಪರ್ಸ್ನಲ್ ಲೈಫ್ನ ನಾನು ಪಬ್ಲಿಕ್ಗೆ ತೋರಿಸ್ಕೊಳ್ಳೋದಕ್ಕೆ ಐ ಆಮ್ ನಾಟ್ ರೆಡಿ. ಸಂಜನಾ ಅವರ ಮ್ಯಾರೇಜು ಇಲ್ಲ ಯಾವಾಗ ಅಂತ. ಸೊ ಈ ಆಧ್ಯಾತ್ಮದ ಕಡೆ ಒಲವಿರೋರು ಆ ಡ್ರೆಸ್ ಹಾಕ್ಬಾರ್ದು, ಈ ಡ್ರೆಸ್ ಹಾಕ್ಬಾರ್ದು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಅದಕ್ಕೆ? ಆ ಥರ ಅನ್ನೋರು ನಿಜವಾದ ಅಧ್ಯಾತ್ಮನ ತಿಳ್ಕೊಂಡಿರಲ್ಲ ಅಂತ ಅರ್ಥ ಅಷ್ಟೇ. ಅದೆಲ್ಲ ಮೇಲ್ನೋಟಕ್ಕಿರೋ ಅಧ್ಯಾತ್ಮ ಅಷ್ಟೇ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇದೇ ಅಕ್ಟೋಬರ್ಗೆ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ. ಈಗಾಗಲೇ ಅಣ್ಣ ತಮ್ಮಂದಿರ ಸೀರಿಯಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಶ್ರೀಗಂಧದ ಗುಡಿ ಸೀರಿಯಲ್ ಬರ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಒಂದು ಡೌಟ್ ಇತ್ತು, ಪುಟ್ಟಕ್ಕನ ಮಕ್ಕಳು ಆದ ನಂತರದಲ್ಲಿ ಸಂಜನಾ ಅವರು ಏನು ಮಾಡ್ತಾ ಇದ್ದಾರೆ, ನೇರವಾಗಿ ಬಿಗ್ ಬಾಸ್ಗೆ ಏನಾದರೂ ಹೋಗ್ತಾ ಇದ್ದಾರಾ ಅಂತ. ಯಾಕಂದರೆ ದಿನನಿತ್ಯ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರು ಅಂತೂ ಇದ್ದೇ ಇರ್ತಿತ್ತು, ಇವ್ರ ಫೋಟೋನು ಕೂಡ ನೋಡ್ತಾ ಇದ್ವಿ. ಸದ್ಯಕ್ಕೆ ನನ್ನ ಜೊತೆಗೆ ಸಂಜನಾ ಅವರೇ ಇದ್ದಾರೆ. ಬಿಗ್ ಬಾಸ್ಗೆ ಹೋಗಿಲ್ಲ, ಬದಲಾಗಿ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ಕೋಣ. ಹಾಯ್ ಸಂಜನಾ ಅವರೇ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಲ್ಲರೂ ಅನ್ಕೊಂಡಿದ್ರು ಸಂಜನಾ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ. ನೀವು ಬಿಗ್ ಬಾಸ್ಗೆ ಹೋಗಿಲ್ವಾ ಅಥವಾ ಅಪರ್ಚುನಿಟಿ ಬಂದಿತ್ತಾ ಹೇಗೆ? ಇಲ್ಲ ನೋಡಿ, ನಾನು ಬಿಗ್ ಬಾಸ್ಗೆ ಹೋದರೆ ಇವಾಗ ಶ್ರೀಗಂಧದ ಗುಡಿಗೆ ಶೂಟಿಂಗ್ ಯಾರು ಮಾಡ್ತಾರೆ ಹೇಳಿ? ಸೊ ಅದು ಪ್ರೋಮೋನು ಅದೇ ಚಾನಲಲ್ಲೇ ಬರ್ತಿತ್ತು. ಅಂದರೂ ಹೇಗೆ ಈ ಸುದ್ದಿ ಹಾರಾಡ್ತಿತ್ತು ನನಗೆ ಗೊತ್ತಿಲ್ಲ. ಬಟ್ ಏನೇ ಇರಲಿ, ನನಗೆ ಸೀರಿಯಲ್ ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ, ಹೋಗ್ಲಿ ಇರಲಿ ಅಂತ ನಾನು ಸುಮ್ಮನೆ ಮಜಾ ತಗೋತಿದ್ದೆ ಅಷ್ಟೇ. ಬಟ್ ಈ ಒಂದು ಟೈಮಲ್ಲಿ ಈ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ನಂಗೆ ಆ್ಯಕ್ಟರ್ ಆಗಿ ಇನ್ನು ವರ್ಕ್ ಮಾಡೋಕ್ಕೆ ಇಷ್ಟ. ಸೊ ಬಿಗ್ ಬಾಸ್ ಮೇ ಬಿ ಸಮ್ ಡೇ ಲೇಟರ್ ಇನ್ ಲೈಫ್. ಓಕೆ, ಒನ್ ಇಯರ್ ಗ್ಯಾಪಲ್ಲಿ ಸಂಜನಾ ಅವರು ಏನು ಮಾಡಿದ್ರು, ಸ್ಟಡೀಸ್ ಬೇರೆ ಮಾಡ್ತಿದ್ದಾರೆ, ಫಾರಿನ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಒಂದು ಗಾಸಿಪ್ ಅಲ್ವಾ? ಎಸ್, ಎಲ್ಲ ಗಾಸಿಪ್ಸೆ. ನಾನು ಧಾರಾವಾಹಿ ಬಿಟ್ಟ ಮೇಲೆ 1 ವರ್ಷದ ಹಿಂದೆ ಸುಮಾರು ಕಡೆಯಿಂದ ಸುಮಾರು ಥರ ಥಿಯರೀಸ್ ಬಂತು. ನಾನು ಎಲ್ಲೂ ನಾನೇ ಹೇಳ್ಕೊಳ್ಳೇ ಇಲ್ಲ. ನಾನು ಏನಕ್ಕೆ ಬಿಟ್ಟೆ ಅಂತ ನಾನು ಈಗಲೂ ನಾನೇ ಹೇಳಿಲ್ಲ, ಇವಾಗ ಹೇಳೋದು ಇಲ್ಲ. ನಾನು ಮೇ ಬಿ ಮುಂದೆ ಒಂದಿನ ನನಗೆ ಅನಿಸಿದ್ರೆ ನಾನು ಹಂಚ್ಕೋಬೇಕು ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ಅದು ಒಬ್ಬೊಬ್ಬರು ಒಂದೊಂದು ಹೇಳೋಕ್ಕೆ ಶುರು ಮಾಡಿದೆ. ಯಾರೊಬ್ಬರು ಮದುವೆಗೆ ಬಿಟ್ಟರು ಅಂದರು, ಒಬ್ಬರು ಎಲ್ಲೋ ವಿದೇಶಕ್ಕೆ ಹೋಗ್ತಿದ್ದಾರೆ ಅಂದರು, ನಾನು ಡೆಲ್ಲಿಗೆ ಹೋಗಿದ್ದು ನಿಜ. 2 months ಅಲ್ಲಿ ಹೋಗಿದ್ದೆ. ನನಗೊಂಚೂರು ಟ್ರೈನಿಂಗ್ ಇತ್ತು, ಅಲ್ಲಿ ಓದೋದಿತ್ತು. ಆ್ಯಂಡ್ ಅದು ಮುಗಿಸ್ಕೊಂಡು ನಾನು ಮತ್ತೆ ಆನ್ಲೈನ್ ಕ್ಲಾಸಸ್ ವಾಪಸ್ ಬೆಂಗಳೂರಿಗೆ ಬಂದೆ. ಇಲ್ಲೇ ಓದ್ತಿದ್ದೆ ನಾನು. ಪಾಸ್ಟ್ 10 months ಇಲ್ಲೇ ಇದ್ದೀನಿ. ಆ್ಯಂಡ್ ನಾನು ಮಾಸ್ಟರ್ಸ್ ಮಾಡ್ತಿದ್ದೀನಿ ಪೊಲಿಟಿಕಲ್ ಸೈನ್ಸಲ್ಲಿ, ಓದ್ತಾ ಇದ್ದೀನಿ. ಆ್ಯಂಡ್ ಈಗಲೂ ಕೂಡ ಓದ್ಕೊಂಡು ಶೂಟಿಂಗ್ ಮಾಡ್ಕೊಂಡು ಎರಡೂ ಮ್ಯಾನೇಜ್ ಮಾಡೋ ಥರನೇ ಪ್ಲ್ಯಾನ್ ಮಾಡ್ಕೊಂಡಿರೋದು. ಓಕೆ, ಅಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ರೆ, ಇವಾಗ ರಾಜಕಾರಣಿ ಆಗೋಕೆ ಪೊಲಿಟಿಕಲ್ ಸೈನ್ಸ್? ರಾಜಕಾರಣಿಯಾಗಿ ಇಳಿಬೇಕು ಅಂತ ಏನು ಉದ್ದೇಶ ಇಲ್ಲ. ಪಾಲಿಟಿಕ್ಸ್ಗೆ ಹೋಗಬೇಕಾ ಏನು, ಅದನ್ನು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ನನಗೇನಂದ್ರೆ ಮೇನ್ ಉದ್ದೇಶ ನಂದು, ನನ್ನ ಕೆಲವೊಂದು ಸಮಾಜದಲ್ಲಿ ಅಸಮಾಧಾನಗಳಿದೆ, ಅದನ್ನ ಬದಲಾಯಿಸೋದಕ್ಕೆ ನಾನು ಏನು ಮಾಡಬೇಕೋ ಮಾಡ್ತೀನಿ. ಸೊ ಆ ರೀತಿಲಿ ನಾನು ಪಾಲಿಟಿಕ್ಸಿಗೆ ಹೋಗಬೇಕಾ ಅಥವಾ ಬ್ಯೂರೋಕ್ರಸಿಲಿ ವರ್ಕ್ ಮಾಡಬೇಕಾ ಏನು ಅಂತ ಮುಂದೆ ಟೈಮ್ ಬಂದಾಗ ನೋಡೋಣ. ಇವಾಗ ಸದ್ಯಕ್ಕೆ ಓದ್ತಿದ್ದೀನಿ ಅದ್ರ ಬಗ್ಗೆ. ಯಾಕಂದರೆ ತಿಳ್ಕೊಬೇಕು. ನಾವು ಹೋಗಿ ಸುಮ್ಮನೆ ಏನೋ ಒಂದು ಹೋಗ್ಬಿಟ್ಟು ಕೆಲಸ ಮಾಡೋದಲ್ಲ. ಇವಾಗ ಸುಮಾರು ಜನ ಓಕೆ ಆ್ಯಕ್ಟರಾಗಿ ನೇಮ್ ಫೇಮ್ ಇದೆ, ಹಾಗೆ ಪೊಲಿಟಿಕ್ಸಿಗೆ ಇಳಿಬೋದಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಇಷ್ಟ ಇಲ್ಲ. ನನಗೆ ಫಸ್ಟು ನಾನು ತಿಳ್ಕೊಬೇಕು, ನಾನು ಎಲ್ಲಿದ್ದೀನಿ, ಯಾವ ಒಂದು ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ, ಅದು ಹೇಗೆ ನಡೆಯುತ್ತೆ, ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಯುತ್ತೆ, ಯಾವ ರೀತಿಯ ಇವಾಗ CM ಅಂದರೆ PM ಅಂದರೆ ಅವ್ರದ್ದು ಏನೇನು ಹುದ್ದೆಗಳಿರುತ್ತೆ, ಅವ್ರದ್ದೇನು ಜವಾಬ್ದಾರಿಗಳಿರುತ್ತೆ. ಒಂದು ಪೊಲಿಟಿಷಿಯನ್ ಆಗೋದು ಸುಲಭ, ಒಂದು ಪೊಲಿಟಿಷಿಯನ್ಗೆ ಇರುವಂಥ ಜವಾಬ್ದಾರಿಗಳು, ಅದು ಡೆಮೋಕ್ರಸಿಲಿ ಅದು ಯಾವ ರೀತಿ ಇರುತ್ತೆ, ಇದೆಲ್ಲ ತಿಳ್ಕೊಂಡು ಆಮೇಲೆ ಮುಂದೆ ಹೋಗಬೇಕು ಅಂತ ನನ್ನ ಆಸೆ. ಸಂಜನಾ ಅವರು ಬದಲಾಗದ ಮನೆಯನ್ನು ಬದಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ. ಸೊ ಸೊಸೆಯ ಜವಾಬ್ದಾರಿ ಹೇಗಿದೆ? ಅದು ನೀವು ಧಾರಾವಾಹಿ ನೋಡಿದಾಗಲೇ ಗೊತ್ತಾಗೋದು, ನಾನೇನು ಹೇಳೋಕ್ಕಾಗಲ್ಲ. ನೀವು ಪ್ರೋಮೋ ನೋಡಿ ನಿಮ್ಗೆ ಏನೊಂದು ಐಡಿಯಾ ಬಂದಿರುತ್ತೆ. ಎಷ್ಟು ನೀವು ಪ್ರೋಮೋ ಎಂಜಾಯ್ ಮಾಡಿರ್ತೀರ ಅದೇ ಥರನೇ ಇರುತ್ತೆ. ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಸಂಜನಾ ಅವರ ಎಂಟ್ರಿ ಅಂತ ಇದ್ದಾರೆ ಫ್ಯಾನ್ಸು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫ್ಯಾನ್ಸ್ಗೆ? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ 1 year ಗ್ಯಾಪ್ ಏನಿತ್ತು, ಆ ಟೈಮಲ್ಲಿ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರು, ಯಾವಾಗ ಬರ್ತೀರಾ ವಾಪಸ್, ಯಾವಾಗ ನಿಮ್ಮನ್ನ ತೆರೆ ಮೇಲೆ ನೋಡ್ಬೋದು ಅಂತ ಎಲ್ಲ. ಸೊ ಅವ್ರಿಗೆಲ್ಲ ಎಷ್ಟು ಖುಷಿ ಆಗ್ತದೆ ಅಂತ ನಾನು ಈಗ ನೋಡ್ತಿದ್ದೀನಿ. ಪ್ರೋಮೋ ಬಂದಿದ ತಕ್ಷಣ ತುಂಬ ಖುಷಿಪಟ್ಟರು. ಎಲ್ಲ ಫ್ಯಾನ್ ಪೇಜಸ್ ಮತ್ತೆ ಆ್ಯಕ್ಟಿವ್ ಆಗಿಬಿಟ್ರು ಫುಲ್ ಖುಷಿಯಾಗಿ. ಸೊ ನನಗೆ ಅದನ್ನ ನೋಡಿ ಎಷ್ಟು ಇನ್ನೋಸೆನ್ಸ್, ಎಷ್ಟು ಪ್ರೀತಿ, ಅನ್ಕಂಡೀಷ್ನಲ್ ಲವ್. ಅದು ಅವ್ರಿಗೇನು ಸಿಗಲ್ಲ ಅದರಲ್ಲಿ. ಅಂದರೂ ಅವರಷ್ಟು ಇಷ್ಟಪಡ್ತಾರಲ್ಲ, ತುಂಬ ತುಂಬ ಕೃತಜ್ಞತೆ ಇದೆ ನನಗೆ ಫ್ಯಾನ್ಸ್ ಪ್ರತಿ. ಓಕೆ, ಸುಳ್ಳು ಹೇಳೋ ಗಂಡನ ಜೊತೆ ಹೇಗ್ರಿ ಸಂಸಾರ ಮಾಡ್ತಿದ್ದೀರಾ?
ಇನ್ನು ಸಂಸಾರ ಶುರು ಆಗಿಲ್ಲ, ಗೊತ್ತಿಲ್ಲ ಮುಂದೆ ಹೇಗಾಗತ್ತೆ ಅಂತ. ಬಟ್ ಅವ್ರು ಹರಿಶ್ಚಂದ್ರ ಸುಳ್ಳು ಹೇಳಿದ್ರು ಅವ್ರ ಇಂಟೆನ್ಷನ್ಸ್ ಏನಿದೆ, ಅವರ ಒಂದು ಆ್ಯಕ್ಷನ್ಸ್ ಏನಿದೆ, ಅದು ನಿಜವಾಗ್ಲೂ ಕೇರ್ ಕನ್ಸರ್ನ್ ಇರೋವಂಥದ್ದಿದೆ. ಅದು ಮೋಸ್ಟ್ಲಿ ಚಂದನಾಗೆ ಇಷ್ಟ ಆಗಬಹುದೇನೋ, ಗೊತ್ತಿಲ್ಲ, ಆಗಬಹುದೇನೋ. ನನಗೂ ಕತೆ ಗೊತ್ತಿಲ್ಲ, ನಿಮಗೇನು ಗೊತ್ತೋ ಅಷ್ಟೇ ನನಗೂ ಗೊತ್ತಿರೋದು. ಎಸ್. ಓಕೆ, ನೆಕ್ಸ್ಟ್ ಈಗ ಸೀರಿಯಲಲ್ಲಿ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ ಅದೇ ಇವಾಗ ಓದ್ಕೊಂಡು ಆ್ಯಕ್ಟರ್ ಆಗಿ ಈ ಧಾರಾವಾಹಿ ಎಷ್ಟು ವರ್ಷ ಬರುತ್ತೆ ನೋಡಬೇಕು. ಅದ್ರ ಪ್ರತಿ ಆ ಥರ ಏನು ಈ ಪ್ಲ್ಯಾನ್ ಆ ಥರ ಪ್ಲ್ಯಾನ್ ಅಂತ ಏನು ಮಾಡ್ಕೊಂಡಿಲ್ಲ. ನನ್ನ ತಲೆಯಲ್ಲಿ ಒಂದಿದೆ, ಬಟ್ ಲೈಫಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ. ಸೊ ರೈಟ್ ನೌ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಈ ಕ್ಷಣದಲ್ಲಿ ನಮ್ಮ ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಹೇಳ್ದಂಗೆ ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ನಾವು ನಮ್ಮ ಕರ್ಮದಲ್ಲಿ ಮುಳುಗಿರಬೇಕು, ಅದ್ರಲ್ಲಿ ನಮಗೆ ಇಷ್ಟ ಆಗ್ತಿರ್ಬೇಕು. ವಿ ಶುಡ್ ಎಂಜಾಯ್ ವಾಟ್ ವಿ ಆರ್ ಡೂಯಿಂಗ್ ಇನ್ ದ ಪ್ರೆಸೆಂಟ್. ಫ್ಯೂಚರ್ ಕಾನ್ಸಿಕ್ವೆನ್ಸ್ ತಲೆ ಕೆಡಿಸ್ಕೋಬಾರ್ದು, ಪಾಸ್ಟಲ್ಲಿ ಏನಾಗಿದೆ ತಲೆ ಕೆಡಿಸ್ಕೋಬಾರ್ದು. ಐ ಆಮ್ ಜಸ್ಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್, ಡೂಯಿಂಗ್ ವಾಟ್ ಎವರ್ ಐ ಲವ್ ಡೂಯಿಂಗ್ ಅಷ್ಟೇ. ಓಕೆ, ನಿಮ್ಮ ಪ್ರಕಾರ ಒಂದು ಫ್ಯಾಮಿಲಿ ನಡಿಬೇಕು ಅಂತಂದರೆ ಸೊಸೆ ಎಷ್ಟು ಮುಖ್ಯ, ಹಾಗೆ ಗಂಡನ ಪ್ರೀತಿ ಎಷ್ಟು ಮುಖ್ಯ? ಇದೆಲ್ಲ ಸೊಸೈಟಲ್ ಸ್ಟ್ರಕ್ಚರ್ಸು, ಒಂಥರ ಇದೆಲ್ಲ ಪೇಟ್ರಿಯಾರ್ಕಿ ನಡ್ಸ್ಕೊಂಡು ಬಂದಿರೋದು. ಒಂದು ಸೊಸೆ ಹುಡುಗಿನೇ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಮದುವೆ ಆದಮೇಲೆ? ನಾನು ಕೇಳೋ ಪ್ರಶ್ನೆ. ಹುಡುಗರು ಹೋಗ್ಬೋದಲ್ವಾ? ಯಾಕೆ ಹುಡುಗಿನೇ ಹೋಗ್ಬಿಟ್ಟು ಹುಡುಗರು ಅಮ್ಮ ಅಪ್ಪನೇ ನೋಡ್ಕೋಬೇಕು? ಅದು ಉಲ್ಟಾನೂ ಆಗಬಹುದಲ್ವಾ? ಸೊ ಇದೆಲ್ಲ ಸಮಾಜ ಮಾಡ್ಕೊಂಡು ಬಂದಿರೋದು. ಇವಾಗೆಲ್ಲ ಬದಲಾಯಿಸ್ತಿದ್ದೀವಿ ನಾವು. ಈಕ್ವಾಲಿಟಿ ಇರಬೇಕು. ಹುಡುಗಿ ಇವಾಗ ಮದುವೆ ಅಂತ ಆದಾಗ ಸೊಸೆ ಹೇಗೆ ಅತ್ತೆ ಮಾವನ ನೋಡ್ಕೋತಾರೋ ಅದೇ ಥರ ಅಳಿಯಾನು ಅತ್ತೆ ಮಾವನ ನೋಡ್ಕೋಬೇಕು. ಸೊ ಇಬ್ರಿಗೂ ನಮ್ಗೆ ಇವಾಗ ಅಮ್ಮ ಅಪ್ಪ ಮಾತ್ರ ಅಲ್ಲ, ನಮಗೆ 2 ಸೆಟ್ ಆಫ್ ಪೇರೆಂಟ್ಸ್ ಇದ್ದಾರೆ ಅನ್ನೋ ಥರ ಮನೋಭಾವನೆ ಬರಬೇಕು. ಸೊ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಂದ್ರೆ ಸೊಸೆ ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಮುಖ್ಯ ಆಗ್ತಾರೆ ಒಂದು ಫ್ಯಾಮಿಲೀಲಿ. ಅದು ಪರಸ್ಪರ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಪ್ಪಿಗೆ ಇರಬೇಕು, ಆಕ್ಸೆಪ್ಟೆನ್ಸ್ ಇರಬೇಕು. ಇವರು ನಮ್ಮ ಮನೆ ಒಬ್ಬರು ಸದಸ್ಯರು, ನಾವು ಮನೇಲಿ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಇಡಬೇಕಂದ್ರೆ ಎಲ್ಲರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ಈ ಮನೋಭಾವನೆ ಇದ್ದರೆ ಐ ಥಿಂಕ್ ಎನಿ ಫ್ಯಾಮಿಲಿ ವಿಲ್ ಬಿ ಅ ಹ್ಯಾಪಿ ಫ್ಯಾಮಿಲಿ. ಓಕೆ, ಇವಾಗ ನೆಕ್ಸ್ಟ್ ಏನಾದರೂ ಬಿಗ್ ಬಾಸ್ಗೆ ಅವಕಾಶ ಸಿಕ್ಕಿದ್ರೆ ಅಬ್ವಿಯಸ್ಲಿ ಹೋಗಲ್ಲ ಅಂತ ಹೇಳಿದ್ರಿ, ಬಟ್ ಅದನ್ನು ಹಾಗೆ ನಿರಾಕರಿಸ್ತೀರಾ ಹೇಗೆ? ಅಲ್ಲ, ನಾನು ಹೋಗಲ್ಲ ಅಂದರೆ ಈಗ ಹೋಗಲ್ಲ, ಬಟ್ ಒಂದು 10 ವರ್ಷ ಆದಮೇಲೆ ಮೇ ಬಿ ಅವಾಗ ಯೋಚನೆ ಮಾಡ್ತೀನಿ. ಬೇಡ ಅಂತ ಏನಲ್ಲ, ನನಗೆ ಏನಂದರೆ ಅದಕ್ಕೊಂದು ಪರ್ಫೆಕ್ಟ್ ಟೈಮಿಂಗ್ ಇರಬೇಕು. ನಂಗೆ ಅಷ್ಟು ಇವಾಗ ಕ್ಯೂರಿಯಾಸಿಟಿ ಇಲ್ಲ. ಬಿಗ್ ಬಾಸ್ ಅಂತಲ್ಲ, ನನಗೆ ರಿಯಾಲಿಟಿ ಶೋಸ್ ಅಂದರೆ ನನಗಷ್ಟು ಕ್ಯೂರಿಯಾಸಿಟಿ ಇಲ್ಲ. ನನಗೆ ಐ ಆಮ್ ಹ್ಯಾಪಿ ವಿತ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್. ಪಾತ್ರಗಳು ಮಾಡಿಕೊಂಡು ತೆರೆ ಹಿಂದೆ ಪಾತ್ರಗಳು ಮಾಡೋದೇ ನನಗೆ ಇಷ್ಟ. ಅಲ್ಲಿ ಹೋಗಿ ರಿಯಾಲಿಟಿ ಶೋಸಲ್ಲಿ ಏನಾಗತ್ತಂದರೆ ಇಲ್ಲೆಲ್ಲ ನಾವು ಪಾತ್ರ ಆಗಿ ಕಾಣಿಸ್ಕೊತಿರ್ತೀವಿ, ನಾವು ಆ ರೀತಿ ಕೆಲಸ ಮಾಡ್ತಿರ್ತೀವಿ. ಒಂದು ಆ್ಯಕ್ಟರ್ ಆಗಿ ಸಂಜನಾ ಅಂತ ಗೊತ್ತಿರ್ತಾರೆ, ಬಟ್ ಅಲ್ಲಿ ವೈಯಕ್ತಿಕವಾಗಿ ಒಂದು ಪರ್ಸನ್ ಆಗಿ ಜನರಿಗೆ ಗೊತ್ತಾಗಬೇಕು ಅಂದರೆ ಅದಕ್ಕೆ ನಾನು ಮೆಂಟಲಿ ಇನ್ನೂ ರೆಡಿ ಇಲ್ಲ. ನನ್ನ ಪರ್ಸ್ನಾಲಿಟಿನ, ನನ್ನ ಪರ್ಸ್ನಲ್ ಲೈಫ್ನ ನಾನು ಪಬ್ಲಿಕ್ಕಿಗೆ ತೋರಿಸ್ಕೊಳ್ಳೋದಕ್ಕೆ ಐ ಆಮ್ ನಾಟ್ ರೆಡಿ. ನಾನು ಮೆಂಟಲಿ ಪ್ರಾಬಬ್ಲಿ 10 ವರ್ಷ ಆದಮೇಲೆ ರೆಡಿ ಇರಬಹುದೇನೋ ಅಂತ ನನಗೆ ಈಗ ಅನಿಸುತ್ತೆ, ಗೊತ್ತಿಲ್ಲ. ಓಕೆ, ನೀವೇನಾದರೂ ನಿಮ್ಮ ಗಂಡ ಸತ್ಯ ಹರಿಶ್ಚಂದ್ರ ಅವರ ಅಣ್ಣನಿಗೆ ಹುಡುಗಿನ ಏನಾದ್ರು ಹುಡುಕೊಡ್ತಾರೆ, ನಿಮ್ಮ ತಂಗಿ ಯಾರು ನೆಕ್ಸ್ಟ್ ಏನಾದರೂ ಬರ್ಬೋದಾ? ಎಲ್ಲ ಆಗಬಹುದು, ಏನು ಬೇಕಾದರೂ ಆಗಬಹುದು. ಯಾಕೆಂದರೆ ಚಂದನ ಎಲ್ಲ ಲೈಫು ಸೆಟ್ ಮಾಡೋದಕ್ಕೆ ಬಂದಿರೋದು ಮನೆಗೆ. ಸೊ ಖಂಡಿತ ಮುತ್ತುವರೆಗೂ ಒಂದು ಮ್ಯಾಚ್ ಮಾಡಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ರಿಯಲ್ ಲೈಫ್ನಲ್ಲಿ ಸಂಜನಾ ಅವರ ಮ್ಯಾರೇಜು ಇಲ್ಲ ಯಾವಾಗ ಅಂತ? ನನಗೆ ಬೇಕಾಗಿರೋ ಥರ ಹಸ್ಬೆಂಡ್ ಸಿಕ್ಕಿದ್ರೆ ಖಂಡಿತ. ನನಗೇನು ಈಗಲೇ ಆಗಬೇಕಂತ ಇಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಬಟ್ ನನ್ನ ತುಂಬ ಕಷ್ಟ ನನ್ನ ವೇವ್ಲೆನ್ಸ್ ಮ್ಯಾಚ್ ಮಾಡೋದು. ಬಿಕಾಸ್ ನಾನು ಅದೇ ನನ್ನ ಥರ ಇರಬೇಕು. ನನ್ನ ಪ್ರಿನ್ಸಿಪಲ್ಸ್, ಮಾರಲ್ಸ್, ವ್ಯಾಲ್ಯೂ ಸಿಸ್ಟಮ್ಸಿಗೆ ತುಂಬ ಮುಖ್ಯ ಕೊಡೋಂಥ ಹುಡುಗಿ. ಸೊ ಅವ್ರಿಗೂ ಅದೇ ರೀತಿಯ ಮಾರಲ್ ಗ್ರೌಂಡ್ಸ್ ಇರಬೇಕು. ಆ್ಯಂಡ್ ಸ್ಪಿರಿಚುಯಾಲಿಟಿಲಿ ಸ್ವಲ್ಪ ನಿಜವಾದ ಆಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇರಬೇಕು. ನನಗೆ ತುಂಬ ಇದೆ. ಆಧ್ಯಾತ್ಮ ಅಂದರೆ ಮೇಲಿರೋ ಸರ್ಫೇಸ್ ಲೆವೆಲ್ ಅಲ್ಲ, ಒಳಗಿನ ಆ್ಯಕ್ಚುಯಲ್ ಎಸೆನ್ಸ್. ನಮ್ಮ ಹಿಂದೂಯಿಸಮಲ್ಲಿ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ವೇದಾಂತ ಬರುತ್ತೆ, ಉಪನಿಷತ್ಸ್ ಬರುತ್ತೆ. ಅದೆಲ್ಲ ನೀವು ಓದಿದಾಗ ಅದು ಕೊಡೋಂಥ ಮೆಸೇಜಸ್ ಲೈಫಲ್ಲಿ ಎಲ್ಲ ಸಿಚುವೇಶನ್ನು ಎದುರಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ.
ಆ್ಯಂಡ್ ಯಾವುದೇ ರೀತಿ ಹ್ಯಾಬಿಟ್ಸ್ ಇಲ್ಲ ನನಗೆ. ಐ ಡೋಂಟ್ ಸ್ಮೋಕ್, ಡ್ರಿಂಕ್, ಐ ಡೋಂಟ್ ಈಟ್ ಆ್ಯನಿಮಲ್ ಬೇಸ್ಡ್ ಫುಡ್ಸ್. ನಾನು ಬರೀ ಪ್ಲ್ಯಾಂಟ್ ಬೇಸ್ಡ್ ಫುಡ್ಸ್ ತಿನ್ನೋದು, ವೀಗನ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ, ಮಿಲ್ಕ್ ಪ್ರಾಡಕ್ಟ್ಸು ಬಿಡ್ತಿದ್ದೀನಿ ಈಗ. ಈ ಥರ ಎಲ್ಲ ಯಾಕಂದರೆ ನಂಗೆ ಕಾನ್ಷಿಯಸ್ ಲಿವಿಂಗ್ ಇಷ್ಟ. ನನ್ನಿಂದ ಇನ್ನೊಂದು ಜೀವಿಗೆ ತೊಂದರೆ ಆಗಬಾರ್ದು, ಈ ಪ್ರಿನ್ಸಿಪಲ್ ಮೇಲೆ ನಾನು ಇರೋಂಥ ಹುಡುಗಿ. ಸೊ ನನ್ನ ಒಂದು ಗಂಡ ಅನ್ಸ್ಕೊಳ್ಳೋರು ಹಾಗೆ ಇರಬೇಕು ಅಂತ ನನ್ನ ಆಸೆ. ಆ ಥರ ಕಷ್ಟ ಸಿಗೋದು, ಸಿಕ್ಕಿದ್ರೆ ಖಂಡಿತ ಖುಷಿಯಾಗಿ ಮದುವೆ ಆಗ್ತೀನಿ. ಓಕೆ, ಈ ಆಧ್ಯಾತ್ಮದ ಕಡೆ ಒಲವಿದೆ ನಿಮಗೆ, ನಿಜವಾಗ್ಲೂ ಕೂಡ ಖುಷಿ ಆಯಿತು. ಸೊ ಈ ಆಧ್ಯಾತ್ಮದ ಕಡೆ ಒಲವಿರೋರು ಅಂದರೆ ಇವಾಗ ಡ್ರೆಸ್ಸು ಲೈಕ್ ಆ ಡ್ರೆಸ್ ಹಾಕ್ಬಾರ್ದು, ಈ ಡ್ರೆಸ್ ಹಾಕ್ಬಾರ್ದು, ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾರೆ, ಏನು ಹೇಳ್ತೀರಾ ಅದಕ್ಕೆ? ಆಧ್ಯಾತ್ಮಗೂ ಡ್ರೆಸ್ಗೂ ಸಂಬಂಧನೇ ಇಲ್ಲ. ಹಂಗಂದ್ರೆ ಆ ಥರ ಅನ್ನೋರು ನಿಜವಾದ ಆಧ್ಯಾತ್ಮನ ತಿಳ್ಕೊಂಡಿರಲ್ಲ ಅಂತ ಅರ್ಥ ಅಷ್ಟೇ. ಅದೆಲ್ಲ ಮೇಲ್ನೋಟಕ್ಕಿರೋ ಆಧ್ಯಾತ್ಮ ಅಷ್ಟೇ. ಆಧ್ಯಾತ್ಮ ಅಂದರೆ ಆತ್ಮ, ಅದು ಸಂಸ್ಕೃತದಲ್ಲಿ ವಿತಿನ್ ಯೋರ್ ಸೆಲ್ಫ್ ಅಂತ, ಜರ್ನಿ ವಿತಿನ್ ಯೋರ್ ಸೆಲ್ಫ್. ನೀವು ನಿಮ್ಮ ಒಳಗೆ ನೋಡ್ಕೊಳ್ಳೋಂಥ, ನೀವು ಹೊರಗಡೆ ಹುಡುಕಿದ್ರೆ ನಿಮಗೆ ಸಿಗಲ್ಲ ಅದು ನಮ್ಮ ವೇದಾಂತ ಕಾನ್ಸೆಪ್ಟ್. ಇಟ್ ಬಿಲೀವ್ಸ್ ಇನ್ ಒನ್ ಅಲ್ಟಿಮೇಟ್ ಸೂಪರ್ ಪವರ್, ಬ್ರಹ್ಮನ್ ಅಂತ. ಸೊ ಅದೆಲ್ಲ ನೀವೇನು ಬಟ್ಟೆ ಹಾಕೋತೀರಾ, ನೀವು ಏನು ಒಡವೆ ಹಾಕೋತೀರಾ, ನೀವು ಯಾವ ರೀತಿ ಇರ್ತೀರಾ, ಏನು ಮಾಡ್ತೀರಾ, ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ನಿಮ್ಮಿಂದ ಇನ್ನೊಂದು ಜೀವಿಗೆ ತೊಂದರೆ ಆಗದಿರೋ ಥರ ನೀವು ನಡ್ಕೋಬೇಕು ಫಸ್ಟ್. ಆ ಥರ ನೀವು ನಿಜವಾಗ್ಲೂ ಇದ್ದರೆ ನೀವು ಯು ಆರ್ ಆನ್ ದ ಪಾತ್ ಆಫ್ ಆಧ್ಯಾತ್ಮ. ಇಲ್ಲಾಂದರೆ ನೀವು ಬರೀ ಯು ಆರ್ ಆನ್ ದ ರಿಲಿಜಿಯಸ್ ಪಾತ್, ಯು ಆರ್ ನಾಟ್ ಆನ್ ಅ ಸ್ಪಿರಿಚುವಲ್ ಪಾತ್. ಸ್ಪಿರಿಚುಯಾಲಿಟಿಗೂ ರಿಲಿಜನ್ಗೂ ತುಂಬ ವ್ಯತ್ಯಾಸ ಇದೆ. ಇದು 99% ಜನರಿಗೆ ಅರ್ಥ ಆಗಲ್ಲ. ಓಕೆ, ಕೊನೆಯದಾಗಿ ನಿಮ್ಮ ಸೀರಿಯಲ್ ಬರ್ತಾ ಇದೆ ನೆಕ್ಸ್ಟ್ ವೀಕು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶ್ರೀಗಂಧದ ಗುಡಿ ಅಕ್ಟೋಬರ್ 6ನೇ ತಾರೀಕಿಂದ 8 ಗಂಟೆಗೆ ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ. ಈ ಒಂದು ಸೀರಿಯಲ್ ನೋಡಿ ನೀವು ಖಂಡಿತ ರೆಗ್ರೆಟ್ ಮಾಡಲ್ಲ. 30 ನಿಮಿಷ ಏನು ನೀವು ಕೂತ್ಕೋತೀರ ಟಿ ವಿ ಮುಂದೆ, ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ತುಂಬಾ ಒಂದು ಚೇಂಜ್ ತರೋವಂಥ, ಕನ್ನಡ ಸೀರಿಯಲ್ ಇಂಡಸ್ಟ್ರಿಲಿ ಒಂದು ಬದಲಾವಣೆ ತರೋವಂಥ ಒಂದು ಧಾರಾವಾಹಿ ಅಂತ ನಾನು ಹೇಳ್ಬೋದು. ಸೊ ಮಿಸ್ ಮಾಡದೆ ನೋಡಿ ಶ್ರೀಗಂಧದ ಗುಡಿ. ಲಾಸ್ಟ್ ಕ್ವೆಶ್ಚನ್, ಸಂಜನಾ ಅವರು ಫೆಮಿನಿಸ್ಟಾ ಅಂತ? ಎಲ್ಲರೂ ಫೆಮಿನಿಸ್ಟ್ ಆಗಿರಬೇಕು. ಬಿಕಾಸ್ ಫೆಮಿನಿಸಮ್ ಅಂದರೆ ಬರೀ ಹೆಣ್ಮಕ್ಳಿಗೆ ಅದು ಪ್ರಾಫಿಟ್ ಆಗುತ್ತೆ ಅಂತ ಅಲ್ಲ, ಫೆಮಿನಿಸಮ್ ಗಂಡಸ್ರಿಗೂ ಅಷ್ಟೇ ಪ್ರಾಫಿಟ್ ಆಗುತ್ತೆ. ಅದರ ಅರ್ಥ ಏನಾಗಿದೆ ಅಂದರೆ ಸಮಾಜದಲ್ಲಿ ಫೆಮಿನಿಸಮ್ ಅರ್ಥ ಯಾರೂ ಸರಿಯಾಗಿ ತಿಳ್ಕೊಂಡಿಲ್ಲ. ಅಂಥವ್ರು ಹೇಳ್ತಾರೆ ನೀವು ಫೆಮಿನಿಸ್ಟ್ ಹಂಗೆ ಹಿಂಗೆ ಅಂತ. ಅಂಥವ್ರ ಬಗ್ಗೆ ನಂಗೆ ಬೇಜಾರಾಗುತ್ತೆ, ಅಯ್ಯೋ ಇವ್ರು ತಿಳ್ಕೊಂಡಿಲ್ಲ ಅದಕ್ಕೆ ಹಂಗೆ ಅಂತಾರೆ ಅಂತ. ಯಾರು ನಿಜವಾಗ್ಲೂ ಅದ್ರ ಅರ್ಥ ತಿಳ್ಕೊಂಡಿರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಎಲ್ಲರೂ ಫೆಮಿನಿಸ್ಟ್ ಆಗೇ ಇರ್ತಾರೆ. ಫೆಮಿನಿಸಮ್ ಇಸ್ ಆಲ್ ಅಬೌಟ್ ಈಕ್ವಾಲಿಟಿ ಅಂದರೆ ಏನು, ನಾನು ಹುಡುಗನ ಥರ ನಾನು ಶಕ್ತಿಶಾಲಿ, ನಾನು ಏನೋ ಹೋರಾಟ ಮಾಡಬೇಕು ಆ ಥರ ಅಲ್ಲ. ಬಿಕಾಸ್ ಫಿಸಿಕಲಿ ನೇಚರೇ ಹುಡುಗಿನ ಬೇರೆ ರೀತಿಲಿ ಮಾಡಿದೆ. ಫಿಸಿಯೋಲಾಜಿಕಲಿ ಅನಾಟಮಿಕಲಿ ಹುಡುಗಿ ಬೇರೆ. ಹುಡುಗಂಗೆ ಡೆಫಿನೆಟ್ಲಿ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ನಾವು ಫೆಮಿನಿಸಮಲ್ಲಿ ಈಕ್ವಾಲಿಟಿ ಅಂತ ಮಾತಾಡಿದಾಗ ನಾವು ವರ್ಕ್ ಮತ್ತು ಎಜುಕೇಷನಲ್ಲಿ ಈಕ್ವಾಲಿಟಿ ಕೇಳ್ತಿರೋದು. ಸೊಸೈಟಿಲಿ ಒಂದು ರೆಸ್ಪೆಕ್ಟ್, ಡಿಗ್ನಿಟಿ, ಅದರಲ್ಲಿ ನಾವು ಈಕ್ವಾಲಿಟಿ ಕೇಳ್ತಿರೋದು. ಒಂದು ಕಾನ್ಷಿಯಸ್ನೆಸ್ ಏನಿದೆ, ಎಲ್ಲ ಹುಡುಗ ಆಗಲಿ ಹುಡುಗಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಚೇತನ ಏನಿರುತ್ತೆ, ಕಾನ್ಷಿಯಸ್ನೆಸ್, ಅದೆಲ್ಲ ಒಂದೇ ಇರುತ್ತೆ. ಆ ರೀತಿಲಿ ನಾವು ಆ ಸಮಾನತ್ವ ಹುಡುಕ್ತಿರೋದು, ಅದು ಫೆಮಿನಿಸಮ್ ಅಂದರೆ. ಸೊ ಅದಕ್ಕೆ ನೀವು ವಿರೋಧಿಯಾಗಿ ನಿಂತ್ಕೊಂಡ್ರೆ ಯು ಆರ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ನಿಮ್ಗೆ ಮಾನವೀಯತೆ ಇದ್ದರೆ ಎಲ್ಲರೂ ಫೆಮಿನಿಸ್ಟ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಫೆಮಿನಿಸಮ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ವಿ. ಆ್ಯಕ್ಚುಲಿ ನಾನು ನಿಮ್ಮಿಂದ ಒಂದಷ್ಟು ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಸಂಜನಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.